Hello students, welcome back to my channel Learning Made Simple, and I am your physics lecturer. So today we will start to study what is electrostatic shielding, and this is a very important question. Surely you will get 1 marks question on this topic. So what is this electrostatic shielding and how it is created, we will learn today. See, we have studied in Gauss law that I think we had taken a hollow shell. This was the shell, hollow shell, right? And we saw that all the charges reside on the surface of this hollow shell, right? And we have proved by applying the Gauss law that inside the hollow shell charge is 0, hence electric field is 0. So this was by the application of Gauss law, right? Gauss law we just studied. We have proved, even we have done the derivation, that inside any metal or inside the conductor the charge remains 0, hence electric field is also 0. That means all the charges they reside only on the surface of the conductor. ಅಂದ್ರೆ ಎಲ್ಲಾ ಚಾರ್ಜ್ ಎಲ್ಲಿ ಹೋಗಿ ಸೆಟಲ್ ಆಗುತ್ತೆ, ದೇ ಆಲ್ ಅಕ್ಯುಮುಲೇಟ್. ಅವೆಲ್ಲ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಅವೆಲ್ಲ ಸರ್ಫೇಸ್ ಮೇಲೆ ಅಕ್ಯುಮುಲೇಟ್ ಆಗುತ್ತೆ. ಕಂಡಕ್ಟರ್ ಇನ್ಸೈಡ್ ಅಂದರೆ ಕಂಡಕ್ಟರ್ ಒಳಗಡೆ ಹೋಗಿ ಕುತ್ಕೊಳ್ಳಲ್ಲ. ಆ್ಯಂಡ್ ಅದು ಯಾಕೆ ಅಂತ ವಿಲ್ ಲರ್ನ್ ಇಟ್. ಆ್ಯಂಡ್ ಚಾರ್ಜ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ಬಿಡತ್ತೆ, 0 ಆಗಿರುತ್ತೆ. ಓಕೆ, ಇದು ಯಾಕೆ ಹೀಗಾಗುತ್ತೆ, ವಿಲ್ ಸಿ ಇಟ್. ನಾವು ಈ ಕಾನ್ಸೆಪ್ಟನ್ನು ನಾವು ಏನಂತ ಕರಿತೀವಿ ಅಂತಂದರೆ, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಅಂದರೆ ಈ ಹೊಲೋ ಕ್ಯಾವಿಟಿ ಏನದ, ಇಲ್ಲೊಂದು ಕ್ಯಾವಿಟಿ ಇದೆ, ಇದು ಹೌದಾ, ಇದು ಹಾಲೋ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಕ್ಯಾವಿಟಿ ಅಂತಲೂ ಕರಿತೀವಿ. ಸೊ ಈ ಕ್ಯಾವಿಟಿ ಏನಿದೆ ಅಲ್ಲ, ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆ, ಈ ಸರ್ಫೇಸನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದೆ, ಅದು ಹೊರಗಡೆ ಸರ್ಫೇಸಿಂದ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದೆ, ರೈಟ್? ಐ ಮೀನ್ ಟು ಸೇ, ಸಪೋಸ್ ಇಲ್ಲೊಂದು ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಳಿ. ಇದೊಂದು ಕಂಡಕ್ಟರ್, ಓಕೆ, ಇದು ಕೂಡ ಹಾಲೋ ಇದೆ ಅಂತ ಅಂದ್ಕೊಳ್ಳಿ, ರೈಟ್? ಇಲ್ಲಿ ನಾವೇನಾದ್ರು ಮಟೀರಿಯಲ್ ಹಾಕಿರ್ತೀವಿ, ಒಂದು ಮಟೀರಿಯಲ್, ಇದು ಮೆಟಲ್ ಅಂತ ಅಂದ್ಕೊಳ್ಳಿ, ರೈಟ್? ಸೊ ಇನ್ಸೈಡ್ ದಿಸ್ ಇಲ್ಲೊಂದು ಕ್ಯಾವಿಟಿ ಕ್ರಿಯೇಟ್ ಆಗಿದೆ, ರೈಟ್? ಒಂದು ಕ್ಯಾವಿಟಿ ಕ್ರಿಯೇಟ್ ಆಗಿದೆ. ಸೊ ಈ ಕ್ಯಾವಿಟಿದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಯಾಕೆ ಹೇಳಿ, ಚಾರ್ಜಸ್ ಇರೋದಿಲ್ಲ, ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ 0 ಆಗಿರ್ತದೆ. ಹಾಗಾದರೆ ಚಾರ್ಜಸ್ ಎಲ್ಲ ಎಲ್ಲಿ ರಿಸೈಡ್ ಆಗಿರ್ತದೆ? ಚಾರ್ಜಸ್ ಎಲ್ಲ ಈ ಕಂಡಕ್ಟರ್ನ ಸರ್ಫೇಸ್ ಮೇಲೆ ರಿಸೈಡ್ ಆಗಿರ್ತದೆ. ಅಂದರೆ ಈಗ ಸಪೋಸ್ ಈ ಕ್ಯಾವಿಟಿ ಒಳಗಡೆ ನಾವು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿವಿ ಅಂತ ಅಂದ್ಕೊಳ್ಳಿ, ವಿಚ್ ಇಸ್ ಸೆನ್ಸಿಟಿವ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅದು ಎಲೆಕ್ಟ್ರಿಕ್ ಫೀಲ್ಡಿಗೆ ತುಂಬ ಸೆನ್ಸಿಟಿವ್ ಆಗಿದ್ದರೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ತಾಕೋದ್ರಿಂದ ಅದು ಬರ್ಸ್ಟ್ ಔಟ್ ಆಗೋದಾದರೆ, ಅದು ಹಾಳಾಗೋದ ಅಂಥ ಇನ್ಸ್ಟ್ರೂಮೆಂಟ್ ಇದ್ದರೆ ನಾವು ಅದನ್ನು ಏನು ಮಾಡ್ತೀವಿ, ಈ ಕ್ಯಾವಿಟಿ ಒಳಗಡೆ ಇಡ್ತೀವಿ, ರೈಟ್? ಸೊ ಕ್ಯಾವಿಟಿ ಒಳಗಡೆ ಇಟ್ಟಾಗ ಏನಾಗುತ್ತೆ, ಈ ಕ್ಯಾವಿಟಿ ಒಳಗಡೆ ಇರುವಂಥ ಇನ್ಸ್ಟ್ರೂಮೆಂಟ್ ಅದು ಪ್ರೊಟೆಕ್ಟೆಡ್ ಫೀಲ್ ಮಾಡುತ್ತೆ. ಓಕೆ, ಇಟ್ ಈಸ್ ಬಿನ್ ಪ್ರೊಟೆಕ್ಟೆಡ್ ಬೈ ದ ಔಟ್ಸೈಡ್ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಹೊರಗಡೆ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡಿಂದ ಅದನ್ನು ನಾವೇನು ಮಾಡ್ತೀವಿ, ರಕ್ಷಣೆ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ದ್ಯಾಟ್ ಈಸ್ ಕಾಲ್ಡ್ ಎ ಶೀಲ್ಡಿಂಗ್, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. Okay, so this is the one of the best use, I can say, application of electrostatic shielding to protect very sensitive materials, sensitive electronic items ಇರ್ಬೋದು, electronic ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು. ಅದನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ ಎಲೆಕ್ಟ್ರಿಕ್ ಶಾಕಿಂದ ಅಥವಾ ಎಲೆಕ್ಟ್ರಿಕ್ ಫೀಲ್ಡಿಂದ ಅಂತಂದರೆ, ಈ ಥರ ಒಂದು ಮೆಟಲ್ ತೊಗೊಂಡು ಅದ್ರ ಒಳಗಡೆ ಹಾಲೋ ಕ್ರಿಯೇಟ್ ಮಾಡಿ ಅಥವಾ ಕ್ಯಾವಿಟಿ ಕ್ರಿಯೇಟ್ ಮಾಡಿ ನಾವು ಇನ್ಸ್ಟ್ರೂಮೆಂಟನ್ನು, ಯಾವುದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡಿಂದ ಬಚಾವ್ ಮಾಡಬೇಕಂತಿದ್ದೀವಿ, ರಕ್ಷಣೆ ಮಾಡಬೇಕಂತಿದ್ದೀವಿ, ಅದರೊಳಗಡೆ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ. ಸೊ ದಿಸ್ ಫಿನಾಮಿನನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಸೊ ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್? ಇಟ್ ಈಸ್ ದ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಓಕೆ, ದ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಆಫ್ ಅ ಕಂಡಕ್ಟರ್ ಈಸ್ ಆಲ್ವೇಸ್ 0 ಆ್ಯಂಡ್ ಇಟ್ ರಿಮೇನ್ಸ್ ಶೀಲ್ಡೆಡ್ ಫ್ರಮ್ ದ ಔಟ್ಸೈಡ್ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್. ಸೊ ದಿಸ್ ಈಸ್ ನೋನ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ನಾನು ಅದನ್ನು ಬರೆದ್ಬಿಡ್ತೀನಿ, ಸೊ ದ್ಯಾಟ್ ನೀವು ಅದು ಓದ್ಕೋಬೋದು. So I have written here its definition. The field inside the cavity of a conductor is always 0 and it remains shielded from outside electric influence.
ಸೊ ದಿಸ್ ಇಸ್ ನೋನ್ ಆ್ಯಸ್ ಆರ್ ದಿಸ್ ಫಿನಾಮಿನ್ ಇಸ್ ನೋನ್ ಆ್ಯಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ಬೋದು. ಸೊ ನಿಮಗೆ ಕ್ವಶನ್ ಹೀಗೂ ಕೇಳ್ಬೋದು, ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ. ಸೊ ಮೆನ್ಷನ್ ಅಂತಂದರೆ ನೀವು ಒಂದು ಅಪ್ಲಿಕೇಶನ್ ಮೆನ್ಷನ್ ಮಾಡಬೇಕಾಗತ್ತೆ. ಏನಂತಂದರೆ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಫ್ರಮ್ ಔಟ್ಸೈಡ್ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್. ಸೊ ಇದನ್ನೆಲ್ಲ ನಾವು ಟಿ ವಿ ಕೇಬಲ್ಸಲ್ಲಾಗ್ಬೋದು, ರೇಡಿಯೋ, ಟೇಪ್ ರಿಕಾರ್ಡರ್, ಈ ಥರ ಎಲ್ಲ ಏನಿರುತ್ತೆ ಆ ಇನ್ಸ್ಟ್ರೂಮೆಂಟಲ್ಲಿ ನಾವು ಇದನ್ನು ಡಿಸೈನ್ ಮಾಡಲಾಗುತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಸೊ ದಿಟ್ಸ್ ವಾಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀವಿ, ರೈಟ್. ಇನ್ನು ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಪ್ಪ ಝೀರೋ ಆಗುತ್ತೆ ಅಂತಂದರೆ, ಸೊ ಒಂದು ಕಾನ್ಸೆಪ್ಟ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಈಸ್, ಹೇಗಾಗುತ್ತೆ ಇದು ಅಂತಂದರೆ ಅಂದ್ಕೊಳ್ಳಿ, ಇಲ್ಲೊಂದು ಪಾಸಿಟಿವ್ ಪ್ಲೇಟ್ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ಓಕೆ, ಇಲ್ಲೊಂದು ನೆಗೆಟಿವ್ ಪ್ಲೇಟ್ ಇದೆ, ಕರೆಕ್ಟ್. ಸೊ ಪಾಸಿಟಿವ್ ಪ್ಲೇಟ್, ನೆಗೆಟಿವ್ ಪ್ಲೇಟ್ ಅಂತಂದ್ರೆ ಅಲ್ಲಿ ಏನು ಫಾರ್ಮ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಆಗುತ್ತೆ. ಹೇಗಿದೆ ಡೈರೆಕ್ಷನ್, ಒರಿಜಿನೇಟ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಟರ್ಮಿನೇಟ್ ಆ್ಯಟ್ ನೆಗೆಟಿವ್ ಅಂತ ನಮ್ಗೆ ಗೊತ್ತಿದೆ, ಹೌದಾ. ಸೊ ಇಲ್ಲಿ ಏನು ಫಾರ್ಮ್ ಆಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಆಯಿತು. ಸೊ ಹಿಯರ್ electric field is been formed. Suppose in this electric field if I place an ಕಂಡಕ್ಟರ್, ನಾವೊಂದು ಕಂಡಕ್ಟರ್ ಇದ್ರ ಮೇಲೆ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ. ಸೊ ನೋಡಿ, ಇಲ್ಲೊಂದು ಕಂಡಕ್ಟರ್ನ ಪ್ಲೇಸ್ ಮಾಡ್ತೀನಿ ಹೀಗೆ, ಇಟ್ಸ್ ಅ ಹಾಲೋ ಅಂತ ಅಂದ್ಕೊಳ್ಳೋಣ. ಹೀಗಿದೆ ಅದು, ಎಲ್ಲ ಇಲ್ಲಿ ಮಟೀರಿಯಲ್ ಇರುತ್ತದು, ರೈಟ್. So due to induction, charging by induction we have learnt, right. So due to charging by induction at this surface of the conductor, what is developed here, negative charge. And due to induction again at this surface here positive charge is developed, correct. So ಈ ಕಂಡಕ್ಟರ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ನಾವು ಕೊಟ್ಟಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿದೆ, ಹಿಂಗಿದೆ, ಕರೆಕ್ಟ್. ಬಟ್ ಕಂಡಕ್ಟರ್ದಲ್ಲೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬಿಲ್ಡಪ್ ಆಗ್ತಾ ಇದೆ, ರೈಟ್. ಹೆಂಗೆ, ಡೈರೆಕ್ಷನ್ ನೆಗೆಟಿವ್ ಟು ಪಾಸಿಟಿವ್ ಹೀಗೆ ಬಿಲ್ಡಪ್ ಆಗ್ತಾ ಇದೆ. ಸೊ ಇನ್ಸೈಡ್ ಹಿಯರ್ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಐಲ್ ಟೇಕ್ ಇಟ್ ಇಸ್ E naught, isn't it. So look at the direction of both the electric field, these electric field inside here over the conductor here, this is the electric field what we have given, okay. And inside that due to induction another electric field is developed, and these two electric field, are they opposite to each other? Yes. So hence what happens, the given electric field as well as the induced electric field both get cancelled. So hence the net electric field is here 0. So here net electric field inside the conductor is 0. Okay, so this is the basic why we say that inside the electric field is 0 ಅಂತ ಹೇಳಕ್ಕೆ ಇದೊಂದು ಮುಖ್ಯವಾದ ಕಾರಣ ಆಗುತ್ತೆ. This is the reason why it is so. And ಈ ಎಲೆಕ್ಟ್ರಿಕ್ ಫೀಲ್ಡ್ 0 ಇರೋದ್ರಿಂದ, ಇಲ್ಲಿ ಒಳಗಡೆ 0 ಇರೋದ್ರಿಂದ, ಈ ಕಂಡಕ್ಟರ್ ಒಳಗಡೆ 0 ಇರೋದ್ರಿಂದ ಇದನ್ನು ನಾವು ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ಈ ಕಾನ್ಸೆಪ್ಟನ್ನ ಹೇಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಅಂದರೆ ಟು ಪ್ರೊಟೆಕ್ಟ್ ವೆರಿ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಟಿ ವಿದಲ್ಲಿ ಆಗಿರ್ಬೋದು, ರೇಡಿಯೋ ಅಂಥದ್ರೆಲ್ಲ, ರೆಫ್ರಿಜರೇಟರ್ಸ್ ಇದರಲ್ಲೆಲ್ಲ ನಾವು ಅದನ್ನ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ನೀವು ಕೇಳಿರ್ಬೋದು, ಯೂಶ್ವಲಿ ಮಳೆಗಾಲದಲ್ಲೆಲ್ಲ ಮನೆಯಿಂದ ಹೊರಗೆ ಹೋಗುವಾಗ ಐ ಥಿಂಕ್ ಆ ಪೇರೆಂಟ್ಸ್ ಗಿವ್ ಅಸ್ ಇನ್ಸ್ಟ್ರಕ್ಷನ್ ದ್ಯಾಟ್ ಮಳೆ ಜೋರಾಗಿ ಬಂದರೆ ಗಿಡದ ಕೆಳಗಡೆ ನಿಂತ್ಕೋಬೇಡ್ದು, ಡೋಂಟ್ ಸ್ಟ್ಯಾಂಡ್ ಅಂಡರ್ ಟ್ರೀ, ರೈಟ್. ಸೊ ವೈ ಇಟ್ ಈಸ್ ಸೊ, ಇನ್ಸ್ಟೆಡ್ ಅಂಡರ್ ಟ್ರೀ ಯಾಕೆ ನಿಂತ್ಕೋಬಾರ್ದು ಅಂತ ಹೇಳ್ತಾರಂದರೆ, ಟ್ರೀ ಏನಾಗಿರುತ್ತದೆ, ಇಟ್ಸ್ ಬಿಕಮ್ಸ್ ವೆಟ್ ಆ್ಯಂಡ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್. ಸೊ ಹೀಗಾಗಿ ದಟ್ ಈಸ್ ಬಿನ್ ವೆರಿ ಮಚ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ವಾಟ್ ಯುವರ್ ಮಿಂಚು ಗುಡುಗು, ರೈಟ್, ಲೈಟ್ನಿಂಗ್. ಸೊ ಲೈಟ್ನಿಂಗ್ ಇದು ಡೈರೆಕ್ಟ್ಲಿ ಏನು ಬರುತ್ತೆ, ಕಾಂಟ್ಯಾಕ್ಟಲ್ಲಿ ಬರುತ್ತೆ. ಹೀಗಾಗಿ ಗಿಡಗಳಿಗೆ ಸಿಡ್ಲು ಹೊಡೆಯೋದು, ಲೈಟ್ನಿಂಗ್ ಹೊಡೆಯೋದು, ಥಂಡರಿಂಗ್ ಆಗೋದು ಆಗುತ್ತೆ. ಸೊ ದಟ್ಸ್ ವೆರಿ ಬ್ಯಾಡ್, ರೈಟ್. ಸೊ ದಟ್ಸ್ ಸೊ ಅದಕ್ಕೆ ಏನು ಹೇಳ್ತಾರೆ, ಯು ಬಿ ಆಟ್ ಹೋಮ್ ಆರ್ ಯು ಬಿ ಇನ್ ದ ಕಾರ್ ಆರ್ ಇನ್ ದ ಬಸ್ ಯು ಕ್ಯಾನ್ ಸಿಟ್. ವೈ? ಬಿಕಾಸ್ ಇನ್ ದ ಕಾರ್ ಒಳಗಡೆ ಒಂದು ಕ್ಯಾವಿಟಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಯೋರ್ ಕಾರ್ ಈಸ್ ಯೂಶ್ವಲಿ ಮೇಡ್ ಅಪ್ ಆಫ್ ಅ ಮೆಟಲ್ ಸರ್ಫೇಸ್, ರೈಟ್, ಆ್ಯಂಡ್ ಇನ್ಸೈಡ್ ದ್ಯಾಟ್ ಇಟ್ಸ್ ಅ ಕ್ಯಾವಿಟಿ, ರೈಟ್. ಸೊ ಇಟ್ಸ್ ಬೆಟರ್ ಟು ಸಿಟ್ ಇನ್ಸೈಡ್ ದ ಕಾರ್ ಆರ್ ಅ ಬಸ್ rather than standing under the wet tree. Okay, so during
rainy season during lightning and thundering. So that's the reason why. Means inside the car, your car acts like the cavity inside the car act like a electrostatic shielding. That means it protects you from the lightning and thundering. So that's the reason why they say to stay inside the car or inside the bus rather than standing underneath the a tree. Okay, so that's the phenomenon, electrostatic shielding phenomenon you can see in your environment. Okay, so the basic reason is inside the conductor electric field is zero because there is a induction of another electric field, and that induced electric field is opposite to the direction of applied electric field, hence the net electric field is zero. So hence inside the conductor electric field is zero. Okay, so application in the sense I told you, to protect the sensitive instrument it is been used. Okay, so first this electrostatic shielding ಕೊಟ್ಟಿದ್ದು ಯಾರಂದ್ರೆ Faraday. So Faraday did an experiment. Okay, he used a Faraday's cage ಅಂತ ಹೇಳಿ, we call it as Faraday cage. So it's a like cage like ಪಿಂಜರ ಅಂತ ಏನು ಹೇಳ್ತೀವಿ ಆ ಥರ ಇರುತ್ತೆ, ಅದು ಹಿಂಗಿರುತ್ತೆ. Okay, cage like this. Okay, so this is called as Faraday cage. So he used that Faraday cage along with gold electroscope, and he did some experiment. I'm not going so in detail. He did some experiment and he gave this concept electrostatic shielding. Okay, so I hope you understood up till here. Then I'll come back with another topic, that is capacitor. So thank you for watching my videos.